ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ತಂಗಿ ಮದುವೆ ನಿಲ್ಸದ ತಾಂಡವ್ ಶ್ರೇಷ್ಠರಾಗೆ ಮಹಾಮಂಗಳಾರತಿ ಮಾಡ್ತಿದ್ದಾರೆ ಭಾಗ್ಯ. ಹಾಗಿದ್ರೆ ಏನಾಯ್ತು ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ನೋಡಿ. ಇಲ್ಲಿ ಭಾಗ್ಯ ತನ್ನ ತಂಗಿ ಮದುವೆ ಮಾಡಬೇಕು ಅಂತ ಅಮ್ಮನ ಮನೆಗೆ ಹೋಗಿದ್ದಾರೆ. ಅಲ್ಲಿ ಹುಡುಗನ ಕಡೆಯವರು ಬರ್ತಾರೆ. ಇಲ್ಲಿ ಭಾಗ್ಯ ಪೂಜಾಗೆ ಒಂದಷ್ಟು ಬುದ್ಧಿ ಮಾತನ್ನ ಹೇಳಿದಾಗ ಪೂಜಾಗೂ ಕೂಡ ತನ್ನ ಅಕ್ಕ ಹೇಳಿದ್ದು ಸರಿ ಅನ್ಸುತ್ತೆ, ಅಕ್ಕ ನೋಡ್ದವ್ರನ್ನೇ ಮದುವೆ ಆಗ್ತೀನಿ ಅಂತ ಡಿಸೈಡ್ ಮಾಡ್ಕೋತಾಳೆ. ಜೊತೆಗೆ ಬಂದಂತಹ ಹುಡುಗನ ಕಡೆಯವರು ಭಾಗ್ಯಗೆ ತುಂಬಾ ಇಷ್ಟ ಆಗ್ತಾರೆ, ಹುಡುಗ ಇಷ್ಟ ಆಗ್ತಾರೆ. ಹಾಗಾಗಿ ಅವ್ರ ಸಂಬಂಧಕ್ಕೆ ಭಾಗ್ಯ ಒಪ್ಕೋತಾರೆ. ಈ ಕಡೆ ಪೂಜಾಗೂ ಇಷ್ಟ ಆಗುತ್ತೆ, ಹುಡುಗನ ಕಡೆಯವ್ರಿಗೂ ಇಷ್ಟ ಆಗುತ್ತೆ. ಆದ್ರೆ ಹುಡುಗನ್ ಮಾವ ಸೋದ್ರ ಮಾವ ಬಂದಿದ್ದೆ ಈ ಮದುವೆ ನಡೆಯೋದಿಲ್ಲ, ಯಾಕಂದ್ರೆ ಇವ್ರ ಅಕ್ಕ ಡಿವೋರ್ಸಿ ಅಂತ ಹೇಳ್ಬಿಡ್ತಾರೆ. ಅಷ್ಟರಲ್ಲಿ ತಾಂಡವ್ ಕೂಡ ಬಂದಿದ್ದೆ, ನಾನೇ ಈ ಭಾಗ್ಯ ಗಂಡ ನನಗೆ ಡಿವೋರ್ಸ್ ಕೊಟ್ಬಿಟ್ಲು, ನನ್ನ ಅಪ್ಪ ಅಮ್ಮನ ದೂರ ಮಾಡ್ಬಿಟ್ಲು ಅಂತೆಲ್ಲ ಚಾಡಿ ಹೇಳ್ತಾರೆ. ಈ ಕಡೆ ಅಪ್ಪ ಅಮ್ಮ ಕುಸುಮ ಮತ್ತೆ ಧರ್ಮ ಅಂಕಲ್ ಇಬ್ರು ಕೂಡ ನನ್ನ ಮಗನೇ ಸರಿ ಇಲ್ಲ, ನನ್ನ ಸೊಸೆ ಡಿವೋರ್ಸ್ ಕೊಟ್ಟಿದ್ದಲ್ಲ, ಇವನೇ ನನ್ನ ಸೊಸೆನ ಬಿಟ್ಟಿದ್ದು, ನಾವು ನಮ್ಮ ಮಗನ್ ಬಿಟ್ಟು ಸೊಸೆ ಜೊತೆ ಇದೀವಿ ಅಂದ್ರೆ ತಿಳ್ಕೊಳ್ಳಿ ನಮ್ಮ ಮಗ ಎಷ್ಟು ಅಯೋಗ್ಯ ಅಂತ ಹೇಳ್ತಾರೆ. ಆದ್ರೆ ಯಾರೇ ಬಿಟ್ರು ಡಿವೋರ್ಸೇ ತಾನೆ, ಇಂಥ ಡಿವೋರ್ಸ್ ತಂಗಿ ನಮ್ಗೆ ಯಾವುದೇ ಕಾರಣಕ್ಕೂ ಬೇಕಾಗಿಲ್ಲ, ಅಕ್ಕ ಮಾಡಿದ ಕೆಲಸನೇ ತಂಗಿನೂ ಮಾಡ್ತಾಳೆ, ನಮ್ಗೆ ಈ ಸಂಬಂಧ ಬೇಡ ಅಂತ ಹೇಳ್ಬಿಡ್ತಾರೆ. ಈ ಕಡೆ ನಿಮ್ಮಂಥವ್ರು ನನ್ನ ಅಕ್ಕನ ಬಗ್ಗೆ ಮಾತಾಡೋರ ಜಾಗಕ್ಕೆ ನನ್ನ ಚಪ್ಪಲಿ ಕೂಡ ತಾಕ್ಸೋದಿಲ್ಲ, ಮೊದಲು ಹೋಗ್ರಿ ಇಲ್ಲಿಂದ ಅಂತ ಪೂಜಾ ಅವರನ್ನ ಕಳಿಸ್ಬಿಡ್ತಾಳೆ. ನಂತರ ಈ ಕಡೆ ತಾಂಡವ್ ನೋಡಿದ್ಯಾ ಭಾಗ್ಯ, ಗಂಡ ಇಲ್ಲ ಅಂದ್ರೆ ಯಾವುದೇ ರೀತಿ ಬದುಕೋಕ್ ಆಗೋದಿಲ್ಲ, ಗಂಡನ ಮೇಲೆ ಏನು ಅಂತ ಗೊತ್ತಾಯ್ತಾ ಈಗ್ಲಾದ್ರು, ನಿನ್ ತಂಗಿನೇ ಮದುವೆನೇ ನಿಂತೋಯ್ತಲ್ಲ ಅಂತ ತಾಂಡವ್ ರೇಗ್ಸಿದ್ದೆ ಹಣಕಿಸ್ತಾರೆ ಭಾಗ್ಯನ. ತದನಂತರ ಕುಸುಮ ಅವರು ತಮ್ಮ ಮಗನ ಕೆನ್ನೆಗೆ ಬಾರಿಸ್ತಾರೆ, ಈ ಸಂಸ್ಕಾರ ಕೊಟ್ಟಿರುವುದಾ ನಿನ್ಗೆ, ಒಂದು ಹೆಣ್ಣಿನ ಮದುವೆ ಮುರಿದು ಬಿಟ್ಟಿಯಲ್ಲ, ಮೊದಲು ಇಲ್ಲಿಂದ ತೊಲಗಿ ಹೋಗುವ ಅಂತ. ನಂತರ ತಾಂಡವ್ ಭಾಗ ಒಂದು ತಿಳ್ಕೊ, ಯಾವತ್ತೂ ಕೂಡ ಗಂಡನ್ ಬಿಟ್ಟು ಬದುಕೋಕ್ಕಾಗೋದಿಲ್ಲ, ಅದು ನಿನ್ಗೆ ಅರ್ಥ ಆಗತ್ತೆ, ನೋಡ್ತಾ ಇರು ಇನ್ನು ಮುಂದೆ ನಿನ್ಗೆ ಏನಾಗತ್ತೆ ಅಂತ. ತಾಂಡವ್ ಅಲ್ಲಿಂದ ಹೊರಟಿದ್ದೆ ಶ್ರೇಷ್ಠವಾಗಿ ನಡೆದ ಸ್ಟೋರಿನ ಹೇಳ್ತಾರೆ. ಆ ಭಾಗ್ಯನ ಇಂಚಿಂಚು ಕೂಡ ಕಾಡ್ತೀನಿ, ಸಿಕ್ಕ ಅವಕಾಶನ ಬಳಸ್ಕೊಂಡು ಅವಳಿಗೆ ತೊಂದರೆ ಕೊಡ್ತಾನೆ ಇರ್ತೀನಿ, ಅವಳು ಆ ತೊಂದರೆನ ಸಹಿಸ್ಕೊಳ್ಳೋಕ್ಕಾಗದೆ ವಿಲ್ಲ ಅಂತ ಒದ್ದಾಡಬೇಕು. ಈಗ ತಂಗಿ ಮದುವೆ ನಿಂತದೆ, ಅದು ಅವಳು ಕಾಡ್ನಿದ್ದ, ಖಂಡಿತವಾಗ್ಲೂ ಅವಳು ಅದರಿಂದ ಖಂಡಿತ ಸಂಕಟ ಅನುಭವಿಸ್ತಾಳೆ ಅಂತ ಹೇಳಿ ಫುಲ್ ಖುಷಿ ಪಡ್ತಿದ್ದಾರೆ ತಾಂಡವ್. ಇತ್ತ ಕಡೆ ಮನೆಗೆ ಎಲ್ಲರೂ ಕೂಡ ಹೊರಟ್ರೆ ಅಕ್ಕಪಕ್ಕದವ್ರು ಬೇರೆ ಒಂದಷ್ಟು ಮಾತುಗಳು, ಈ ಕಡೆ ಮದುವೆ ನಿಂತೋಯ್ತಾ ನೋಡಿದ್ಯಾ ಭಾಗ್ಯ, ಗಂಡನ್ ಬಿಡ್ಬೇಡ ಅಂತ ಅದಕ್ಕೆ ಹೇಳಿದ್ದು, ನಿನ್ನ ತಂಗಿ ಮದುವೆ ನಿಂತೋಯ್ತಲ್ಲ ಹಾಗೆ ಹೀಗೆ ಅಂತ ಮಾತಾಡ್ತಾರೆ. ಕುಸುಮರು ಅವ್ರಿಗೆ ತರಾಟೆ ತಗೋತಾರೆ. ತದನಂತರ ಎಲ್ಲರೂ ಮನೆಗೆ ಹೋಗ್ತಿದ್ದಾಗೆ ಆ ಕಡೆ ಪೂಜಾ ಅಕ್ಕನ ಹತ್ರ ಬಂದು, ಅಕ್ಕ ಬೇಚೂರು ಮಾಡ್ಕೋಬೇಡ್ವೆ, ಖಂಡಿತ ಇನ್ನು ಮುಂದೆ ನಾನು ಯಾವುದೇ ಕಾರಣಕ್ಕೂ ನಿನ್ನ ಒಪ್ಪಿಗೆ ಇಲ್ಲದೆ ಯಾರನ್ನೂ ಒಪ್ಕೊಳ್ಳೋದಿಲ್ಲ, ನೀನು ಯಾರನ್ನ ಒಪ್ಕೋತೀಯೋ ಅವ್ರನ್ನೇ ನಾನು ಮದುವೆ ಆಗ್ತೀನಿ ಅಂತ ಕೂಡ ಪೂಜಾ ಹೇಳ್ತಾಳೆ. ನಂತರ ತಂಗಿ ಮದುವೆ ನಿಲ್ಸಿದ ತಾಂಡವ್ಗೆ ಭಾಗ್ಯ ಕಾಲ್ ಮಾಡಿದೆ, ಏನು ನೀವು ಪದೇ ತೊಂದರೆ ಕೊಡೋದಾ, ನೀವು ತೊಂದರೆ ಕೊಡ್ತಾ ಇದ್ದ ಮಾತ್ರಕ್ಕೆ ನಾನು ಸುಮ್ಮನೆ ಇದ್ಬಿಡ್ತೀನಿ ಅಂತ ಅನ್ಕೊಂಡ್ರ, ನಿಮಗೂ ಮತ್ತೆ ಆ ಶ್ರೇಷ್ಠ ಇಬ್ರಿಗೂ ಕೂಡ ಕರಿತಾ ಇದ್ದೀನಿ, ನನ್ನ ತಂಗಿ ಮದುವೆ ಮಾಡ್ತೀನಿ, ಮದುವೆ ಮಾಡಿದಾಗ ನಿಮ್ಮನ್ನು ಕೂಡ ಕರಿತೀನಿ, ಬಂದು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾಗ ಆ ಕಡೆ ಶ್ರೇಷ್ಠ ಏನೇ ನೀನು ಮಾತಾಡ್ತಿರೋದು ಅಂತಾಗ ಬಾಯಿ ಮುಚ್ಕೊಂಡು ಸುಮ್ಮನಿರು, ನಿನ್ನಂಥವಳಿಗೆ ಇನ್ನೇ ಹೆಂಗೆ ಮಾತಾಡ್ತಾರೆ ಅಂತ ಹೇಳಿ ಭಾಗ್ಯ ಟಕ್ಕರ್ ಕೊಡ್ತಿದ್ದಾರೆ. ಈ ಕಡೆ ತಾಂಡವ್ ನಿನ್ನಿಂದಾಗಿ ನಿನ್ನ ತಂಗಿ ಮದುವೆ ನಿಂತೋಗಿದೆ, ನಿನ್ಗೇನು ಗಿಲ್ಟ್ ಫೀಲಕ್ಕೆ ಆಡ್ತಿಲ್ವಾ ಅಂದಾಗ, ಯಾರು ಹೇಳಿದ್ದು ನನ್ನ ತಂಗಿ ಮದುವೆ ನಿಂತೋಯ್ತು ಅಂತ, ನನ್ನ ತಂಗಿ ಮದುವೆನ ಯಾರು ನಿಲ್ಸೋಕ್ಕಾಗೋದಿಲ್ಲ, ನನ್ನ ತಂಗಿ ಮದುವೆ ಆಗತ್ತೆ, ನನ್ನ ತಂಗಿ ಮದುವೆನ ನಾನೇ ಮುಂದೆ ನಿಂತು ಗ್ರ್ಯಾಂಡ್ ಆಗಿ ಮಾಡ್ತೀನಿ, ನಿಮಗೂ ಕೂಡ ಇನ್ವಿಟೇಷನ್ ಕಾರ್ಡ್ ಕೊಡ್ತೀನಿ, ಮದುವೆಗೆ ಬಂದು ಆಶೀರ್ವಾದ ಮಾಡಿ ಊಟ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಅಂತ ಹೇಳಿ ಟಕ್ಕರ್ ಕೊಡ್ತಿದ್ದಾರೆ. ಮಗದೊಮ್ಮೆ ತಾಂಡವ್ಗೆ ಮುಖಭಂಗ ಆಗ್ತದೆ ಭಾಗ್ಯ ಮುಂದೆ. ಜೊತೆಗೆ ಇಲ್ಲಿ ಭಾಗ್ಯ ಏನಾದರೂ ಮುಂದುವರೆದಿದೆ ಈ ರೀತಿ ತೊಂದರೆ ಕೊಡ್ತಿದ್ದಾರೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಖಂಡಿತ ತಾಂಡವ್ ಅರೆಸ್ಟ್ ಆಗ್ತಾರೆ. ಬಟ್ ಭಾಗ್ಯ ಅಲ್ಲಿ ತನಕ ಹೋಗ್ತಾ ಇಲ್ಲ. ಜೊತೆಗೆ ಈ ಕಡೆ ತಾಂಡವ್ ಎಷ್ಟೇ ಭಾಗ್ಯನ ತುಳಿಬೇಕು ಅಂದರೂ ಕೂಡ ಅವಳು ಫಿನಿಕ್ಸ್ ಥರ ಎದ್ದು ಬರ್ತಾನೆ ಇರ್ತಾಳೆ, ಖಂಡಿತ ನಮ್ಮನ್ನೇ ಸೋಲಿಸ್ತಿದ್ದಾಳೆ ಅಂತ ಮತ್ತೆ ಹುಚ್ಚಿನ ಥರ ಆಡ್ತಿದ್ದಾರೆ.